ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್ಸ್. ನಿಮ್ಮ ಮನೆ ಮಗಳು ವಾಸಂತಿ. ಇದು ರಾತ್ರಿದು, ಶನಿವಾರ ರಾತ್ರಿದು ವ್ಲಾಗ್. ಇದು ಸೊಪ್ಪೆಲ್ಲ ತಂದಿದ್ರು ಸಂತೆಯಿಂದ, ಸಿಕ್ಕಾಬಟ್ಟೆ ಜಾಸ್ತಿ ಸೊಪ್ಪು ತಂದಿದ್ರು. ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಳ್ಳೋಣ ಅಂದ್ಬಿಟ್ಟು, ಟೈಮ್ ಇತ್ತು ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಬೆಳಗ್ಗೆಗೆ ಸಾಂಬಾರಿಗೆ ಅಂದ್ಬಿಟ್ಟು, ಮಸಪ್ ಸಾರಿಗೆ ಅಂದ್ಬಿಟ್ಟು ರೆಡಿ ಮಾಡೆಲ್ಲ ಇಟ್ಕೊಂಡೆ. ವೇಸ್ಟ್ ಇದಕ್ಕೆ ಟಬ್ಗೆ ಹಾಕಿಟ್ರೆ ತಿನ್ಕೊಂಡ್ಬಿಡ್ತವೆ. ಇದು ವೇಸ್ಟ್ ಆಗಲ್ಲ. ಇದೇ 1 ಅವರ್ ಆಯ್ತು. ಈಗ ಕವರ್ ಹಾಕಿ ಎಲ್ಲ ನೀಟಾಗಿ ಎತ್ತಿಟ್ಕೊತೀನಿ. ನಾಳೆ ಬೆಳಗ್ಗೆ ಎಷ್ಟು ಬೇಕಷ್ಟನ್ನ ಮಸಪ್ಗೆ ತೊಳ್ಕೊಂತೀನಿ. ಈಗೆಲ್ಲ ಕವರ್ ಹಾಕಿ ಎತ್ಕೊತೀನಿ. 1 ಅವರ್ ಆಯ್ತು. ಇದು ಭಾನುವಾರದ ಮಾರ್ನಿಂಗ್ ಬ್ಲಾಗ್ಸಿಂದ ಸ್ಟಾರ್ಟ್ ಮಾಡಿದೆ. ನಾನು ಬೆಳಗ್ಗೆ ನಾನು ಎದ್ದಾಗ 6 ಗಂಟೆ, ಬೇಗನೆ ಎದ್ದೆ. ಇವತ್ತು ಭಾನುವಾರ ಆದ್ರೂ ಸ್ವಲ್ಪ ಬೇರೆ ಬೇರೆ ಕೆಲಸ ಇತ್ತು, ಬೇಗ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು. ಎದ್ದಾಗ ಕರೆಂಟ್ ಇತ್ತು. ಸರಿ ಅಂದ್ಬಿಟ್ಟು ನಾನು ಕೊಟ್ಟಿಗೆ ಕ್ಲೀನ್ ಮಾಡೋಣ ಅಂತ ಬಂದರೆ ಕರೆಂಟೇ ಹೊಟ್ಟೋಗ್ಬಿಡ್ತು. ಕೈಯಲ್ಲಿ ಏನೂ ಮೊಬೈಲು ಇರಲಿಲ್ಲ, ಏನೂ ಇರಲಿಲ್ಲ. ಆಗ ಅದೇ ಕತ್ಲೆಯಲ್ಲಿ ಹೋಗಿ ಮೊಬೈಲ್ ತೊಗೊಬಂದು ಹಂಗೆ ವೀಡಿಯೋ ಮಾಡಿಕೊಂಡು, ನಾನು ಅದರಲ್ಲೇ ಟಾರ್ಚ್ ಹಾಕ್ಕೊಂಡೆ, ವೀಡಿಯೋ ಮಾಡಿಕೊಂಡೆ ಅದರಲ್ಲೇ. ಇನ್ನು ಬೀದಿ ಕಸ ಎಲ್ಲ ಗುಡಿಸಿಲ್ಲ. ಬೀದಿ ಕರೆಂಟು ಇಲ್ಲ, ಮನೆ ಕರೆಂಟು ಇಲ್ಲ. ಇನ್ನು ಕತ್ಲೆ ಹಂಗೆ ಇದೆ. ಸ್ವಲ್ಪ ಬೆಳಕಾದ್ಮೇಲೆ ಹೋಗ್ತೀನಿ ಹೊರಗಡೆಗೆ. ಅಷ್ಟೊತ್ತು ಅಡುಗೆ ಮನೆಗೆ ಕೆಲಸ ಮಾಡ್ಕೊತೀನಿ. ಸ್ವಲ್ಪ ಬೆಳಕಾಯ್ತು. ಸರಿ, ಹಿಂದೆ ಕಸ ಗುಡಿಸೋಣ ಅಂತ ಹೋದೆ ಬಾಗ್ಲನ್ನ. ಅಲ್ಲಿ ನೋಡಿದ್ರೆ ಕಂಬಳಿ ಹುಳ ಇದ್ದು, ನೋಡ್ತಾ ಇದ್ರೆ ಮೈಯೆಲ್ಲ ಜುಮ್ ಅಂತಿತ್ತು. ಈ ಯಾವ ಗಿಡದಲ್ಲಿ ನೋಡಿದ್ರು ಇದೆ, ಹೂವಿನ ಗಿಡಗಳೆಲ್ಲ ತಿನ್ಕೊಬಿಟ್ಟಿದ್ದಾವೆ. ಪಾಲಕ್ ಸೊಪ್ಪಿತ್ತು. ಇವತ್ತು ತಿಂಡಿಗೆ ಪಾಲಕ್ ಸೊಪ್ಪು ಪಲಾವ್ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಹೇಗೆ ಮಾಡ್ತೀನಿ ತೋರಿಸ್ತೀನಿ. ಸ್ಪೆಷಲ್ ಆಗಿ ಪಾಲಕ್ ಪಲಾವ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ನೆನ್ನೆ ನೈಟು ಪಾಲಕ್ ಸೊಪ್ಪು ತಂದಿದ್ರು, ಮಸಪ್ ಸಾರಿಗೂ ಆಗುತ್ತೆ ಅಂದ್ಬಿಟ್ಟು ಇವತ್ತು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ನೋಡಿ. ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಎಣ್ಣೆ ಬಿಸಿ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿನ ನಮಗೆ ಎಷ್ಟು ಖಾರ ಬೇಕಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೇಕು. ನಾನೊಂದು 6ರಿಂದ 7 ಹಾಕಿದ್ದೀನಿ. ಈಗ ಹೆಚ್ಚಿಟ್ಕೊಂಡಿದ್ದು ಪಾಲಕ್ ಸೊಪ್ಪು ಇದ್ರೊಳಗಡೆ ಹಾಕ್ಬಿಡ್ತೀನಿ. ಅದು ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಎಣ್ಣೆಲಿ ಈ ಸೊಪ್ಪಿಂದು ಹಸಿ ಸ್ಮೆಲ್ಲೆಲ್ಲ ಹೊಟ್ಟೋಗುತ್ತೆ. ಆವಾಗ ಪಲಾವ್ ತುಂಬ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ. ಇದು ಆಗಿದೆ. ಇದನ್ನು ಆಫ್ ಮಾಡಿಬಿಡೋಣ. ಸ್ವಲ್ಪ ಹೊತ್ತು ಥಂಡಿ ಆಗಲಿ. ಒಂದು ಕುಕ್ಕರ್ಗೆ ಓಪನ್ ಆಗಿ ಮಾಡ್ತಾಯಿದ್ದೀನಿ. ಅದಕ್ಕೆ ಈ ಕುಕ್ಕರ್ ತೊಗೊಂಡಿದ್ದೀನಿ ದೊಡ್ಡದನ್ನೇ. ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದ್ರಿಂದ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಡೈರೆಕ್ಟ್ ಎಣ್ಣೆ ಅಲ್ವಾ, ತುಂಬ ಹೀಟ್ ಆಗುತ್ತೆ ಅಂದ್ಬಿಟ್ಟು ನಾನು ತುಪ್ಪನೂ ಅದ್ರ ಜೊತೆ ಸ್ವಲ್ಪ ತುಪ್ಪನೂ ಹಾಕ್ತಾಯಿದ್ದೀನಿ. ತುಪ್ಪ ಎಲ್ಲ ಬಿಸಿಯಾಗಿ, ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಪಲಾವ್ ಎಲೆ ನೀವು ಹಾಕ್ಕೋಬೋದು. ನನ್ನ ಹತ್ರ ಇರಲಿಲ್ಲ, ಅದಕ್ಕೆ ಹಾಕಿಲ್ಲ. 2 ಚಕ್ಕೆ, ಒಂದು ಸ್ವಲ್ಪ ಚಕ್ಕೆ, ಒಂದು 4 ಲವಂಗ, 2 ಏಲಕ್ಕಿ, 3 ಏಲಕ್ಕಿ ಹಾಕಿದ್ದೀನಿ ಫ್ರೈಯಲ್ಲಿ. ಈ ಎಣ್ಣೆ ಫ್ರೈಗೆ ಒಂದು ಈರುಳ್ಳಿ ಹೆಚ್ಕೊಂಡು ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಒಂದು ಹಸಿಮೆಣ್ಸಿನ್ಕಾಯಿ, ಅದರಲ್ಲಿ ಏನಾದ್ರು ಖಾರ ಕಮ್ಮಿ ಆದರೆ ಅಂತ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಫ್ರೈ ಮಾಡೋಣ ಅಂತ ಹಾಕ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಕಂದು ಬಣ್ಣಕ್ಕೆ ಅಂತ ಫ್ರೈ ಮಾಡ್ಕೊಬಿಟ್ಟು ನಾವು ಹೆಚ್ಚಿರೋ ತರಕಾರಿ ಹಾಕ್ಕೋಬೇಕು. ನಾನು ಆಲೂಗೆಡ್ಡೆ
ಮತ್ತು ಬೀನೀಸ್ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ನೀವು ಬೇರೆ ತರಕಾರಿನೂ ಹಾಕ್ಕೋಬೋದು. ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿ ಹಾಕ್ಕೋಬೋದು, ಇಲ್ಲ ಅಂದರೆ ಹಸಿ ಕಾಳು ಟೈಮಲ್ಲಿ ಅವರೆಕಾಳು ತೊಗರಿಕಾಳು ಎಲ್ಲ ಹಾಕ್ಬೋದು. ಏನೂ ಇಲ್ಲ ಅಂದರೆ ಮಶ್ರೂಮು ಹಾಕ್ಬೋದು. ಇದಕ್ಕೆ ತುಂಬ ಟೇಸ್ಟಾಗಿರುತ್ತೆ. ಎಣ್ಣೆಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ದು ಸೊಪ್ಪು, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ರುಬ್ಬಕ್ಕೆ ಹಾಕೋಣ. ಇವಾಗ ಕಾಯಿ ಮತ್ತು ಬೆಳ್ಳುಳ್ಳಿ, ಶುಂಠಿ, ಲವಂಗ, ಚಕ್ಕೆ, ಸ್ವಲ್ಪ ಮಸಾಲೆ ಕಮ್ಮಿನೇ ಇದ್ದರೆ ಚೆನ್ನಾಗಿರುತ್ತೆ ಇದಕ್ಕೆ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು. ಇದನ್ನು ಸ್ವಲ್ಪ ಉಪ್ಪು ಹಾಕ್ಕೋಬೇಕು, ಈ ತರಕಾರಿ ಎಲ್ಲ ಉಪ್ಪು ಹಿಡಿಯೋಕ್ಕೆ. ಈ ಥರ ಫ್ರೈ ಆದಮೇಲೆ ಧನಿಯಾ ಪೌಡ್ರು ನಿಮ್ಮ ಹತ್ರ ಇದ್ದರೆ ಹಾಕ್ಕೋಬೋದು. ನನ್ನ ಹತ್ರ ಇಲ್ಲ, ನಾನು ಅದಕ್ಕೆ ಹಾಕಿಲ್ಲ. ಈ ರುಬ್ಬಿರೋ ಮಸಾಲನ ಅದರೊಳಗಡೆ ಹಾಕಬೇಕು. ಅದು ನೀಟಾಗಿ ಫ್ರೈ ಮಾಡ್ಕೊತಾ ಇರಬೇಕು. ಆ ಮಸಾಲೆ ಎಲ್ಲ ಎಣ್ಣೆ ಬಿಡಬೇಕು. ಆಮೇಲೆ ನೀರು ಆ್ಯಡ್ ಮಾಡ್ಕೋಬೇಕು. ಮಸಾಲೆ ಎಲ್ಲ ನೀಟಾಗಿ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಣ್ಣೆ ಬಿಟ್ಟ ಮೇಲೆ ನಮ್ಗೆ ಎಷ್ಟು ನೀರು ಬೇಕು, ನಾವು ಎಷ್ಟು ರೈಸ್ ಹಾಕ್ತೀವಿ ಅದಕ್ಕೆ ನಮ್ಗೆ ಎಷ್ಟು ನೀರು ಬೇಕು ನೋಡಿಕೊಂಡು ಅದಕ್ಕೆ ನಾವು ನೀರು ಹಾಕ್ಕೊಂಡ್ರೆ ಸಾಕು. ನೀರು ಮಳ್ತಿದೆ. ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ, ಮನೆ ಅಕ್ಕಿನೇ. ನೀವು ಸ್ವಲ್ಪ ಸಣ್ಣ ಅಕ್ಕಿನೇ ಇದು, ಆದರೆ ನಮ್ಮ ಮನೇಲಿ ಏನು ಯೂಸ್ ಮಾಡ್ತೀವಿ ಅದೇ ಅಕ್ಕಿ. ನೀವು ಬೇಕಿದ್ರೆ ಬಾಸುಮತಿ ರೈಸ್ ಅದೆಲ್ಲ ಯೂಸ್ ಮಾಡ್ಬೋದು. ಓಪನ್ ಆಗೇ ಮಾಡ್ತಿದ್ದೀನಿ ನಾನು. ಓಪನ್ ಆಗಿ ಮಾಡ್ಬೇಕಾದ್ರೆ ಸ್ವಲ್ಪ ದಮ್ ಕಟ್ತೀನಿ, ಅದಕ್ಕೆ ಕಲ್ಲನ್ನ ಇಟ್ಬಿಡ್ತೀನಿ. ನನ್ನ ಮಗ ಕಾಯ್ಕೊಂಡು ಕೂತವನೆ ಪಾಪ. ನಾನು ಮಾಡಿದ್ದ ಅವ್ರು ಖುಷಿಯಾಗಿ ತಿಂದರೆ ನಾನು ಮಾಡಿದ್ಕೂ ಖುಷಿ. ಅದೇನಿಲ್ಲ, ಸೂಪರಾಗೈತೆ. ನಾನು ಇದ್ರ ಜೊತೆಗೆ ಮೊಸರುಳಿನೂ ಮಾಡಿದ್ದೀನಿ. ಸೊ ಬಿಸಿ ಬಿಸಿ ತಿಂತಿದ್ದಾರೆ. ಏನು ಚೆನ್ನಾಗಿಲ್ವಾ? ಹ್ಞೂ ಬಿಸಿನೇ, ಸ್ವಲ್ಪ ಹೊತ್ತಿರು ಆರುತ್ತೆ. ಸ್ವಲ್ಪ ಸೈಡಿಂದ ತಗೋ. ನಾನು ಒಂದು ಸೈಡು ಮಸಪ್ ಸಾರು ಮಾಡೋಣ ಅಂದ್ಬಿಟ್ಟು ಜೊತೆಗೇನೆ ನನ್ನ ಮನೆ ಬೇಳೆನೆ ತೊಳೆದಿಟ್ಕೊಂಡಿದ್ದೀನಿ. ಅದಕ್ಕೆ ಟೊಮೊಟೊ, ಬೆಳ್ಳುಳ್ಳಿ, ಟೊಮೊಟೊ, ಒಂದು ಈರುಳ್ಳಿ, ಒಂದು 7ರಿಂದ 8 ಹಸಿಮೆಣಸಿನ್ಕಾಯಿ, ಜೀರಿಗೆ, 1 ಸ್ಪೂನು ಅರಿಶಿಣ. ನಾನು ಮನೇಲೇ ಮಾಡ್ಕೊತೀನಿ ಅರಿಶಿಣನ. ನಾನು ಎಣ್ಣೆ ಯೂಸ್ ಮಾಡೋದಿಲ್ವಲ್ಲ, ಅದಕ್ಕೆ ಸ್ವಲ್ಪ 1 ಸ್ಪೂನ್ ತುಪ್ಪ. ಸೊಪ್ಪನ್ನಿನ್ನೂ ತೊಳ್ಕೊಬಂದಿಲ್ಲ, ಸೊಪ್ಪು ನೀರು ಹಾಕಿಟ್ಟಿದ್ದೀನಿ. ಸೊಪ್ಪೆಲ್ಲ ತೊಳ್ಕೊಬಂದು ಅದಕ್ಕೆ ಆ್ಯಡ್ ಮಾಡ್ತೀನಿ.
ಇದರಿಂದ 3ರಿಂದ 4 ವಿಷಲ್ ಕೂಗಿಸ್ಕೊಳ್ಳೇಬೇಕು. ಯಾಕೆಂದರೆ ಮನೆ ತೊಗರಿಬೇಳೆ ಅದು ಸ್ವಲ್ಪ ಬೇಯೋದು ಲೇಟು. ನೆನೆ ಸಂಜೆ ಬಟ್ಟೆ ಒಗ್ದು ಹಾಕಿದ್ದೀನಿ. ನಾನು ಎದ್ದಾಗ ಸ್ವಲ್ಪ ಬಿಸಿಲಿತ್ತು, ಈಗ ಚಿಕ್ಕ ಚಿಕ್ಕ ಹನಿ ಆಗ್ತಾಯಿದೆ. ನೋಡೋಣ, ಇನ್ನೊಂದು ಅರ್ಧ ಗಂಟೆ ನೋಡ್ಬಿಟ್ಟು ಒಳಗಡೆನೇ ಒಣಗಾಕ್ತೀನಿ ಯೂನಿಫಾರ್ಮ್ಗಳು. ಸೊಪ್ಪು ತೊಳೆಯೋಣ ಅಂದ್ಬಿಟ್ಟು ಬಂದೆ. ಹಿಂದೆ ಹೆಂಗಿದ್ರು ನೀರು ಬರ್ತಿತ್ತು, ನೀಟಾಗಿ ತೊಳ್ಕೊಳ್ಳೋಣ ಅಂತ 2-3 ಸಲ ತೊಳೆದಿದ್ದೀನಿ. ಇದರಲ್ಲಿ ಪಾಲಕು, ಚಕೋತ, ಸಬ್ಸಿಗೆ, ಕೀರೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇಷ್ಟು ಇದೆ. ಇದನ್ನು ಸಣ್ಣಕ್ಕೆ ಹೆಚ್ಚಿಬಿಟ್ಟು ಕುಕ್ಕರಲ್ಲಿ ತುಂಬಿಬಿಟ್ಟು ಒಂದು 4 ವಿಷಲ್ ಕೂಗಿಸ್ತೀನಿ. ಈಗ ಹೆಚ್ಚಿದ್ದು ಸೊಪ್ಪೆಲ್ಲ ಇದ್ರೊಳಗಡೆ ಹಾಕ್ತೆ. ಒಂದು 4 ವಿಷಲ್ ಕೂಗಿಸ್ಬಿಡ್ತೀನಿ. ಚೆನ್ನಾಗಿ ಬೇಯುತ್ತೆ ಬೇಳೆ ಎಲ್ಲ. ಆಗಿದೆ. ಕುಕ್ಕರ್ ವಿಷಲ್ ಕೂಗಿಸಿ ತಣ್ಣಗಾಕ್ಬಿಟ್ಟಿದ್ದೆ. ಮಿಕ್ಸಿಲಿ ಒಂದು ರೌಂಡ್ ಆಡಿಸ್ಕೋಬೋದು, ಆದರೆ ನನಗೆ ಈ ಥರ ಮಸಿಯೋದೇ ಚೆನ್ನಾಗಿರುತ್ತೆ. ಅದು ಸಿಕ್ಕಿದ್ರೇ ಅದು ಚೆನ್ನಾಗಿರುತ್ತೆ ಟೇಸ್ಟು. ಈಗ ಒಗ್ಗರಣೆ ಮಾಡ್ಕೊತೀನಿ. ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಸಾಸಿವೆ, ಒಣಮೆಣ್ಸಿನ್ಕಾಯಿ ಇದ್ದರೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ, ಕರಿಬೇವು ಹಾಕ್ಕೊಳ್ಳಿ. 2 ಇಲ್ಲ, ನಾನು 2 ಲೆಸ್ ಮಾಡಿದ್ದೀನಿ. ಗೆಜ್ಜಿಟ್ಟಿರೋ ಬೆಳ್ಳುಳ್ಳಿ, ಇದಕ್ಕೆ ಹುಣಸೆ ಹುಳಿ ಹಾಕೋತಾ ಇದ್ದೀನಿ. ನೀಟಾಗಿ ಕಲಸಿ ಸೋಸ್ಕೊಂಡಿದ್ದೀನಿ. ಇದಕ್ಕೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಇನ್ನೇನಿಲ್ಲ, ಇದನ್ನು ಚೆನ್ನಾಗಿ ಕುದಿ ಬಂದಮೇಲೆ ಚೆನ್ನಾಗಿ ಕುದಿಸ್ಬಿಟ್ಟು 1-2 ಕುದಿ ಕುದಿಸ್ಬಿಟ್ಟು ಎತ್ತಿಟ್ರೆ ರೆಡಿ ಆಗುತ್ತೆ ಮಸೊಪ್ಪು ಸಾರು. ಅಡುಗೆ ಕೆಲಸ ಎಲ್ಲ ಮುಗಿಸಿ ಮನೆ ಕೆಲಸ ಮುಗಿಸಿ ನನ್ನ ಮಕ್ಕಳನ್ನ ಏರ್ ಕಟ್ಟಿಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಏರ್ ಕಟ್ಟಿಗೆ ಹೋದೆ. ಇಬ್ಬರಿಗೂ ಏರ್ ಕಟ್ ಎಲ್ಲ ಮಾಡಿಸ್ಕೊಂಡು ರಿಟರ್ನ್ ಮನೆಗೆ ಬಂದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ